ಹಾಯ್ ಫ್ರೆಂಡ್ಸ್, ಇದು ಒಂದು 34ನೇ IPL ಪಂದ್ಯದಲ್ಲಿ RCB ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಮೊದಲು ಫೀಲ್ಡಿಂಗ್ ಮಾಡ್ತಾರೆ. ಗುಜರಾತ್ ಟೈಟನ್ಸ್ ಪರವಾಗಿ ಅಮೋಘ ದಾಖಲೆ 2 ದಾಖಲೆಗಳ ತಮ್ಮ ಹೆಸರಿಗೆ ಸಾಯಿ ಸುದರ್ಶನ್ ಅವರು ಬರೆದುಕೊಳ್ತಾರೆ. 47 ಅತ್ಯಂತ ಕಡಿಮೆ ಪಂದ್ಯದಲ್ಲಿ ಅತ್ಯಂತ ವೇಗವಾಗಿ 2,000 ರನ್ ಪೂರೈಸಿದ ವಿಶ್ವದ ಮೊದಲ ಆಟಗಾರ ಸಾಯಿ ಸುದರ್ಶನ್ ಅವರ ಹೆಸರಲ್ಲಿದ್ದರೆ 3ನೇ IPL ಶತಕವನ್ನು ಗಳಿಸ್ತಾರೆ. ಭರ್ಜರಿ ಶತಕ ಗಳಿಸ್ತಾರೆ ಅಂತ ಹೇಳ್ಬೇಕಾಗತ್ತೆ. ಅದು ಬಿಟ್ಟರೆ ಜಾಸ್ ಬಟ್ಲರ್ ಅವರು 500ನೇ T20 ಪಂದ್ಯವನ್ನು ಆಡಿರೋದು ಒಂದು ವಿಶೇಷ ಅಂತ ಹೇಳಬೇಕು. 16ರಿಂದ 19ನೇ ಓವರು ತುಂಬ ಕಂಟ್ರೋಲ್ ಮಾಡ್ತಾರೆ RCB ಬಾಲರು. 20ನೇ ಓವರು ಅನಿವಾರ್ಯವಾಗಿ ರಸಿಕ್ ಅವರು ಇಂಜುರಿ ಆಗಿ ಹೊರಗೆ ಬಿದ್ದಿದ್ದರಿಂದ ಕೃಣಾಲ್ ಅವರು ಒಂದು 18ರಿಂದ ಒಂದು 20 ರನ್ ಕೊಡ್ತಾರೆ ಲಾಸ್ಟ್ ಓವರ್ ಅಂತ ಹೇಳ್ತಾ ಅದೊಂದು ದುಬಾರಿ ಆಯ್ತು ಅಂತ ಹೇಳಬೇಕು. 206 ರನ್ ಟಾರ್ಗೆಟ್ ಇದೆ. ಇದು ಗೆದ್ದರೆ RCB ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇತಿಹಾಸ ನಿರ್ಮಿಸುತ್ತದೆ. ಹೈಯೆಸ್ಟ್ ನಂಬರ್ ಆಫ್ ಚೇಸ್ ರನ್ ಆಗುತ್ತೆ ಅಂತ ಹೇಳ್ತಾ ಮೊದಲನೇ ವಿಕೆಟಿಗೆ 128 ರನ್ 76 ಬಾಲಲ್ಲಿ ಒಂದು ಅದ್ಭುತ ತಳಪಾಯನ್ನು ಹಾಕಿಕೊಡ್ತಾರೆ GT ನಾಯಕ ಮತ್ತು ಸುದರ್ಶನ್ ಅಂತ ಹೇಳ್ತಾ, ಇನ್ನೊಂದು ಪ್ರಮುಖ ಅಂಶವನ್ನು ಹೇಳಬೇಕಂತಂದರೆ, ಈಗ ಅಫ್ಘಾನಿಸ್ತಾನದ ವಿರುದ್ಧ IPL ಮುಗಿದ ತಕ್ಷಣ ಟೆಸ್ಟಿಗೆ ಭಾರತ BCCI ಈ IPLಲ್ಲಿ ಯಾರು ಉತ್ತಮ ಪರ್ಫಾರ್ಮೆನ್ಸ್ ತೋರಿಸ್ತಾರಲ್ಲ ಅವರಿಗೆ ಅವಕಾಶ ಕೊಡ್ತಾರನ್ನೋ ಒಂದು ವಿಷಯ ಎಲ್ಲರ ಹರಿದಾಡ್ತಾ ಇದೆ. ಅದೇ ರೀತಿ ಇವರು ನಮ್ಮ ಶ್ರೇಯಸ್ ಅಯ್ಯರ್ ಅವರು T20 ನಾಯಕತ್ವವನ್ನು ವಹಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ, ಇನ್ನೊಂದು ಹೋದ ಸಾರಿ ಸಾಯಿ ಸುದರ್ಶನ್ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದರು ಅನ್ನೋ ಒಂದು ವಿಚಾರ ಆಡ್ತಾ ಇರೋದು 3ನೇ ಸೀಸನ್ ಅಂತ ಹೇಳ್ತಾ, ನನ್ನ ಕುತೂಹಲಕಾರಿ RCB ಬ್ಯಾಟಿಂಗ್ ಯಾವ ಥರ ಆಡ್ತಾರೆ ಅನ್ನೋ ನಾನು ಕಾತೊರಿತಾ ಇದ್ದೀನಿ ಅಂತ ಹೇಳ್ತಾ ಸದ್ಯಕ್ಕೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.